ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಆಸೆ ಧಾರಾವಾಹಿಯಿಂದ ಶ್ರುತಿ ಬಿಟ್ಟು ಹೋಗ್ತಾ ಇದ್ದಾಳೆ. ಹಾಗಾಗಿ ಎಲ್ಲರಿಗೂ ಬೇಜಾರಾಗಿದೆ. ಯಾಕೆ ಇವಳು ಬಿಟ್ಟು ಹೋಗ್ತಿದ್ದಾಳೆ ಅನ್ನೋದೇ ಎಲ್ಲರಿಗೂ ಡೌಟ್ ಆಗಿತ್ತು. ಆಮೇಲೆ ಕಾರಣ ಗೊತ್ತಾಗಿದೆ. ಇವಾಗ ಪಾಪ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ರಂಗನಾಥ್ ಮತ್ತು ಶಾಂತಿ, ಮನೋಜ, ರವಿ, ಸೂರ್ಯ, ಮೀನಾ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಏನಕ್ಕೆ ಶ್ರುತಿ ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು. ಈಗ ಅವಳ ಪಾತ್ರಕ್ಕೆ ಬೇರೆ ಹುಡುಗಿ ಬಂದಿದ್ದಾಳೆ. ಆದರೆ ಇವಳಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು. ಇವಳ ಪಾತ್ರ ಎಲ್ಲರಿಗೂ ಇಷ್ಟ ಆಗಿತ್ತು. ಹಾಗಾಗಿ ಬಿಟ್ಟು ಹೋಗಿದ್ದು ತುಂಬಾ ಮನಸ್ಸಿಗೆ ನೋವಾಗಿದೆ. ನಮಗೂ ಕೂಡ, ನೋಡೋರಿಗೆ, ವೀಕ್ಷಕರಿಗೂ ಕೂಡ ಬೇಜಾರಾಗಿದೆ. ಹಾಗೆಯೇ ಅವ್ರ ಜೊತೆ ಕೆಲಸ ಮಾಡೋ ಅಂಥವರು ಅವರು ಶಾಂತಿ ಹೇಳ್ತಾಯಿದ್ರು, ನಾವು ಇದು ಸೀರಿಯಲ್ ಅಂತ ಮಾಡ್ತಾಯಿಲ್ಲ, ನಮ್ಮದೊಂದು ಮನೆ ಕುಟುಂಬ ಅಂದ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು. ಹಾಗೆ ತುಂಬಾ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ಶಾಂತಿಗೆ ಏನು ಅನ್ನಿಸ್ತು ಅಂತ ಮೀನಾ ಕೇಳ್ತಾಯಿದ್ಲು. ಶಾಂತಿ ಕೂಡ ನನ್ನ ಮಗಳ ಥರ, ನನ್ನ ಸೊಸೆ ಥರ ನೋಡಲಿಲ್ಲ, ಮಗಳ ಥರ ನೋಡಿದೆ, ತುಂಬ ಇಷ್ಟ ಆಗಿತ್ತು, ಆದರೆ ಬಿಟ್ಟು ಹೋಗ್ತಿದ್ದಾಳೆ ಅನ್ನೋದು ಬೇಜಾರಾಗ್ತಿದೆ ಅಂತ ಹೇಳಿದ್ಲು. ಆಮೇಲೆ ಮೀನಾ ಕೂಡ ಹೌದು, ನಾವಿಬ್ಬರು ಫ್ರೆಂಡ್ಸ್ ಥರ ಇದ್ದು ತುಂಬಾ ಕ್ಲೋಸ್ ಆಗಿದ್ದು. ಶ್ರುತಿ ಬಿಟ್ಟು ಹೋಗ್ತಿರೋದು ನನಗೂ ಬೇಜಾರಾಗಿದೆ. ಎಕ್ಸ್ಪೆಷಲಿ ನನಗೆ ತುಂಬಾ ಬೇಜಾರಾಗಿದೆ. ಶ್ರುತಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ನಮ್ಮ ಜೊತೆ ಹೋಗ್ತಾಯಿದ್ಲು, ಆದರೆ ಬಿಟ್ಟೋಗಿದ್ದು ತುಂಬ ಬೇಜಾರು ಅಂತ ಮೀನಾ ಕೂಡ ಹೇಳ್ತಾಯಿದ್ಲು. ಆಮೇಲೆ ಸೂರ್ಯ, ಮನೋಜ, ರವಿ ಅವರು ಕೂಡ ಹಾಗೆ ಹೇಳ್ತಾಯಿದ್ರು. ಇಲ್ಲಿ ಎಲ್ಲರಿಗೂ ಊಟ ಹಾಕುವಂಥ ವ್ಯವಸ್ಥೆ ಇರುತ್ತಲ್ಲ, ಊಟದಲ್ಲಿ ಕೂಡ ಎಲ್ಲರೂ ಜೋಕ್ ಮಾಡಿಕೊಂಡು ಶ್ರುತಿನ ಕಾಲು ಎಳ್ಕೊಂಡು ಊಟ ಮಾಡ್ತಾಯಿದ್ರು, ಎಲ್ಲರೂ ತಮಾಷೆಯಾಗಿ. ಶಾಂತಿ ಕೂಡ ಎಲ್ಲರಿಗೂ ಬಡಿಸ್ತಾಯಿದ್ಲು, ಎಲ್ಲರೂ ತಮಾಷೆಯಾಗಿ ಊಟ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಊಟ ಆದಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ಅವರು ಶ್ರುತಿಗೆ ರಂಗನಾಥ ಅಂದರೆ ಎಲ್ಲರೂ ತಿನ್ನಿಸೋದು, ಮತ್ತು ಶ್ರುತಿ ಮನೋಜನ ಬಾಯಿಗೆ ತಿನ್ನಿಸೋದು ಎಲ್ಲ ಎಷ್ಟು ಅಂದರೆ ಅವ್ರಿಗೆ ತುಂಬ ವರ್ಷಗಟ್ಟಲೆ ಮಾಡಿರ್ತಾರೆ ಅಲ್ವಾ, ಬೇಜಾರಾಗುತ್ತೆ. ಒಬ್ಬರು ಬಿಟ್ಟು ಹೋದಾಗಂತೂ ಬೇಜಾರಾಗುತ್ತೆ. ರೋಹಿಣಿ ಪಾತ್ರ ಚೇಂಜ್ ಆದಾಗಲೇ ತುಂಬ ಬೇಜಾರಾಗಿತ್ತು ಅಂತ ಹೇಳ್ತಾಯಿದ್ರು. ರೋಹಿಣಿ ಪಾತ್ರದವರು ಎರಡನೇವರು, ಅವ್ರು ಬಿಟ್ಟು ಹೋದಾಗಲೇ ಬೇಜಾರಾಗಿತ್ತು ಅಂತ. ಮನೋಜಿಗೆ ಸೂರ್ಯ ತಿನ್ನಿಸ್ತಾ ಇದ್ದಾನೆ, ಮನೋಜ ತಿಂತಿದ್ದಾನೆ, ಸೂರ್ಯ ತಿನ್ನಿಸ್ತಿದ್ದಾನೆ. ಅಷ್ಟು ಹೊಂದಾಣಿಕೆಯಿಂದ ಈ ಸೀರಿಯಲಲ್ಲಿ ಪಾತ್ರ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲರಿಗೂ ಫೀಲಿಂಗ್ ಇದ್ದೇ ಇರುತ್ತೆ, ಬೇಜಾರಾಗಿರುತ್ತೆ. ಒಬ್ಬರು ಪಾತ್ರಧಾರಿಗಳು ಬಿಟ್ಟು ಹೋದ್ರೂ, ಅಂದರೆ ಮೇಯ್ನ್ ಪಾತ್ರಧಾರಿಗಳು ಯಾರು ಮಾಡ್ತಾಯಿರ್ತಾರೋ ಅವರೊಬ್ಬರು ಬಿಟ್ಟು ಹೋದ್ರೂ ಭಾಳ ಬೇಜಾರಾಗುತ್ತೆ. ಮತ್ತು ಇಲ್ಲಿ ರವಿ ಮತ್ತು ಶ್ರುತಿಗೆ ಅವರು ಕಾಲು ಎಳಿತಿದ್ದಾರೆ. ಶ್ರುತಿ ಬಿಟ್ಟು ಹೋಗ್ತಿದ್ದಾಳಲ್ಲ, ರವಿ ಬೇಜಾರಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವನು ಅಯ್ಯೋ ಅಳು ಬರ್ತಾಯಿದೆ, ಬೇಜಾರಾಗ್ತಿದೆ ಅಂತ ತಮಾಷೆಗೆ ಹೇಳ್ತಾನೆ. ಹೌದು, ಬೇರೆ ಯಾರೋ ಬಿಟ್ಟು ಹೋಗ್ತಿರ್ತಾರೆ, ಇನ್ನೊಬ್ರು ಯಾರೋ ಬರ್ತಿರ್ತಾರೆ, ಅದು ನಾಟಕ, ಸೀರಿಯಲ್ಲು, ಅದನ್ನೇ ನಿಜ ಜೀವನ ಏನಲ್ವಲ್ಲ. ಹಾಗಾಗಿ ಯಾರು ಅಂತ ಫೀಲಿಂಗ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿರಲ್ಲ. ಆಮೇಲೆ ಇವಳು ಮೀನಾ ಮತ್ತು ಶ್ರುತಿ ಇಲ್ಲಿ ತುಂಬ ಅವರು ಹೊಂದಾಣಿಕೆಯಿಂದ ಇದ್ದಂಥವ್ರು, ಫ್ರೆಂಡ್ಸ್ ಆಗಿದ್ದವರು. ಹಾಗಾಗಿ ಅವಳು ಬಿಟ್ಟು ಹೋಗ್ತಿದ್ದಾಳಲ್ಲ ಅಂತ ಮೀನಿಗೂ ತುಂಬ ಬೇಜಾರಾಗ್ತಿದೆ. ಮತ್ತು ಶ್ರುತಿ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ಅವಳಿಗೂ ತುಂಬ ಬೇಜಾರು. ಅವಳು ತುಂಬಾ ಅಳ್ತಾಯಿದ್ಲು. ಶಾಂತಿ ಮಾತಾಡಿಸ್ತಿದ್ದಾಗಲೂ ಅಳ್ತಾಯಿದ್ಲು, ಮೀನಾ ಮಾತಾಡಿಸ್ತಿದ್ದಾಗಲೂ ಅಳ್ತಾಯಿದ್ಲು, ಯಾರು ಮಾತಾಡ್ಸಿದ್ರೂ ಅಳ್ತಾಯಿದ್ಲು. ತುಂಬಾ ಅಳು ಅವಳಿಗೆ. ಆಮೇಲೆ ಹೀಗೆ ಹತ್ಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಖುಷಿಯಾಗಿದ್ದು, ಆಮೇಲೆ ಅಲ್ಲಿ ಕರಿತಿದ್ದಾರೆ ಅಂತೇಳ್ಬಿಟ್ಟು ಎದ್ದೋದ್ಲು. ಒಂದು ನಿಮಿಷ ಹೋಗಿ ಬರೋಣ ಬಾ ಶ್ರುತಿ ಅಂತ ಹೇಳ್ಬಿಟ್ಟು ಮೀನಾ ಕರ್ಕೊಂಡು ಹೋದ್ಲು. ಹೀಗೆ ಈ ಸೀರಿಯಲ್ಗಳು ಬಿಟ್ಟು ಹೋಗ್ಬೇಕಾದ್ರೆ ಭಾಳ ಬೇಜಾರಾಗುತ್ತೆ ಎಲ್ಲರಿಗೂ. ತುಂಬ ದಿನವಿಡೀ ಒಂದೇ ಕಡೆ ಶೂಟಿಂಗ್ ಮಾಡ್ತಾಯಿರ್ತಾರಲ್ವ, ಒಬ್ಬರು ಬಿಟ್ಟು ಹೋದ್ರೂ ಕೂಡ, ಈಗ ನಾವು ಮನೇಲಿ ಒಬ್ಬರು ಖಾಲಿ ಆದ್ರೂ ನಮಗೇನು ಬೇಜಾರಾಗುತ್ತೆ, ಹಾಗೆ ಇವರು 3 ಜನ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರೋದ್ರಿಂದ ಅವಳು ಬಿಟ್ಟು ಹೋಗೋದಕ್ಕೆ ಇವ್ರು 3 ಜನಕ್ಕೂ ತುಂಬ ಬೇಜಾರಾಗಿದೆ.
ಅದಕ್ಕೆ ಇವರು ಕೂಡ ತುಂಬ ಬೇಜಾರು ಮಾಡ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ರು. ಸೂರ್ಯ, ರವಿ, ಮನೋಜ ಎಲ್ಲರೂ ಕೂಡ. ಆಮೇಲೆ ಶ್ರುತಿಗೂ ಕೂಡ ತುಂಬ ಬೇಜಾರು ಮಾಡಿಕೊಂಡ್ರು. ಅವಳಿಗೂ ಭಾಳ ಬೇಜಾರಾಗಿತ್ತು. ಹೀಗೆ ಎಲ್ಲರೂ ಈ ಥರ ಅವ್ರ ಪಾತ್ರಧಾರಿಗಳೆಲ್ಲ ಇದ್ದು ಅವಳನ್ನು ಬೀಳ್ಕೊಡೋದು, ಅವಳಿಗೆ ಸೆಂಡಪ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಮತ್ತು ಈಗ ಬೇರೆ ಮನೋಜನ ಹೆಂಡತಿ ಪಾತ್ರಕ್ಕೆ ರವಿ ಹೆಂಡತಿ ಪಾತ್ರಕ್ಕೆ ಬೇರೆಯವರು ಬಂದಿದ್ದಾರೆ, ಬೇರೆ ಹುಡುಗಿ ಕರೆಸಿದ್ದಾರೆ. ಅವಳು ಇವಳಿಗಿಂತ ಚೆನ್ನಾಗಿ ಮಾಡ್ತಾಳೆ, ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.